ಈ 650 ml ಬಿಯರ್ ಮಾಡಕ್ಕೆ ಅಂದಾಜು ಎಷ್ಟು ನೀರು ಯೂಸ್ ಆಗುತ್ತೆ? ಸೊ ಈಗ 650 ml ಬಾಟ್ಲಲ್ಲಿ ಹೇಳೋಣ. ಈಗ ಎಷ್ಟು 650 ಹ್ಮ್. ml ಅದರಲ್ಲಿ ಹ್ಮ್. ಬಿಯರ್ ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಲ್ಕೋಹಾಲ್ ಇರುತ್ತೆ ಬಾಟ್ಲ್ ಮೇಲೆ ಬರ್ದಿರುತ್ತೆ. ಅದರಲ್ಲಿ 8%, 5%, ಲೆಸ್ ದೆನ್ 5, ಲೆಸ್ ದೆನ್ 8. ಲೆಸ್ ದೆನ್ 8 ಇಸ್ ಇದು ರೂಲ್ಸ್, ಎಕ್ಸೈಸ್ ರೂಲ್ಸ್. ಅದ್ರ ಮೇಲೆ ನಾವು ಕ್ರಾಸ್ ಮಾಡಂಗಿಲ್ಲ. ಸೊ ಒಂದು ಬಿಯರ್ಗೆ ಯು ಕೆನಾಟ್ ಹ್ಯಾವ್ ಮೋರ್ ದೆನ್ ಮೋರ್ 8% ದೆನ್ ಆಲ್ಕೋಹಾಲ್. 8% ಮಾಡಂಗಿಲ್ಲ. ಅದು ಸ್ಟೇಟ್ ಎಕ್ಸೈಸ್ ಲಾ. ಬರೀ ಕಮರ್ಷಿಯಲ್ ಬಿಯರ್ಸ್ಗಲ್ಲ, ಎಲ್ಲಾ ತರ ಯಾರೇ ಏನೇ ಬಿಯರ್ ಮಾಡಿದ್ರು 8% ಕ್ರಾಸ್ ಮಾಡಂಗಿಲ್ಲ. ಆ ಕ್ಯಾಟಗರಿಗೆ 8% ಇಸ್ ಕಟ್ ಆಫ್. ಇಲ್ಲಿಂದ ಇದ್ರ ಮೇಲೆ ಹೋಗಂಗಿಲ್ಲ ನೀವು. ಅದು ಬೇರೆ ಡಿವಿಷನ್ಗೆ ಹೋಗುತ್ತೆ. ಯಾಕೆಂದ್ರೆ ಎಷ್ಟೊಂದು ಥರ ವೆರೈಟೀಸ್ ಇದೆ ಆಲ್ಕೋಹಾಲ್ ಅಲ್ಲಿ ಅಲ್ವಾ. ಹೌದು. ಸೊ ಎಲ್ರಿಗೂ ಆಪರ್ಚುನಿಟಿ ಬೇಕು. ಈಗ ವೈನ್ ಅವ್ರಿಗೆ ಒಂದು ಆಪರ್ಚುನಿಟಿ ಬೇಕು, ವಿಸ್ಕಿ ಅವ್ರಿಗೆ ಆಪರ್ಚುನಿಟಿ ಬೇಕು, ರಮ್ ಅವ್ರಿಗೆಲ್ಲ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ. ಸೊ ಬಿಯರ್ ಅವ್ರಿಗೆ ಲೋ ABV ಅಂತ ಕ್ಲಾಸ್ ಇದೆ. ಲೋ ABV ಅಂದರೆ 8%ಗಿಂತ ಕಮ್ಮಿ ಇರೋದು ಮಾತ್ರ ಲೋ ಆಲ್ಕೋಹಾಲಿಕ್ ಬೆವರೇಜ್ ಅಂತ. ಅದ್ರ ಮೇಲೆ ಏನೋ ಹೋಯ್ತು ಅಂದರೆ ಅದು ಬೇರೆ ಥರ ಆಲ್ಕೋಹಾಲಿಕ್ ಬೆವರೇಜ್. ಸೊ ಅದಕ್ಕೆ ನಾವು 8%ಅಲ್ಲಿ ಇರ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ಎಷ್ಟು ನೀರು, 650 ml ಅಲ್ಲಿ 8% ಆಲ್ಕೋಹಾಲ್ದೇ ಆಗೋಯ್ತು ಅಂದರೆ ಮ್ಯಾಕ್ಸಿಮಮ್ 8%. ಸೊ ಇನ್ನು 92% ನೀರು. ಅದರಲ್ಲಿ 92% ನೀರಿರಲ್ಲ, ಇನ್ನೊಂದು ಫೈನಲ್ ಪ್ರಾಡಕ್ಟ್ ಒಂದು 92% ಅಪ್ರಾಕ್ಸಿಮೇಟ್ ನೀರಿರುತ್ತೆ. ಯಾಕೆಂದರೆ ಅದು 1% ಹಾಪ್ ಕಾಂಪೌಂಡ್ಸ್ ಇರುತ್ತೆ. ಆಮೇಲೆ ಲೆಟ್ಸೆ ಅವರು ಪ್ರಿಸರ್ವೇಟಿವ್ ಆಗ್ತಾಯಿದ್ರೆ ಬಾಟ್ಲಲ್ಲಿ ಅದರದ್ದು ಒಂದು ಸ್ಮಾಲ್ ಪರ್ಸೆಂಟೇಜ್ ಬರುತ್ತೆ, 0.001% ಆ ಥರ. ಬಿಯರ್ಸಲ್ಲೂ ಕಮರ್ಷಿಯಲ್ ಬಿಯರ್ಸಲ್ಲೂ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸ್ವಲ್ಪ ಪ್ರಿಸರ್ವೇಟಿವ್ ಬಳಸ್ತಾರೆ. ಯಾಕೆಂದರೆ ಅದು ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಅದು ನೆಸೆಸಿಟಿ ಬಂದೇ ಬರುತ್ತೆ. ಸೊ ವೆರಿ ವೆರಿ ಮೈನ್ಯೂಟ್ ಲೆವೆಲ್, ಈ ಮೈನ್ಯೂಟ್ ಸ್ಕೇಲಲ್ಲಿ ಇರುತ್ತೆ. ಅದು ಇಟ್ ಇಸ್ ಹಾರ್ಮ್ಫುಲ್ ಅಲ್ವೇ ಅಲ್ಲ. ಸೊ ವೆರಿ ಸ್ಮಾಲ್ ಪರ್ಸೆಂಟೇಜ್ ಅದಿರುತ್ತೆ. ಹಾಪ್ ಫ್ಲೇವರ್ ಮಾಲಿಕ್ಯೂಲ್ಸ್ ಇರುತ್ತೆ. ಆಮೇಲೆ ಈಗ ಬ್ರೇಕ್ ಡೌನ್ ಮಾಡತ್ತಲ್ಲ ಶುಗರ್ಸ್ನ, ಶುಗರ್ಸ್ ಬ್ರೇಕ್ ಡೌನ್ ಮಾಡಿದಾಗಲೇ ಆಲ್ಕೋಹಾಲ್ ನ್ಯಾಚುರಲಿ ಆ ಪ್ರಾಡಕ್ಟಲ್ಲಿ ಬರೋದು. ಅದ್ರ ಜೊತೆ ಬೇರೆ ಬೇರೆ ಕಾಂಪೌಂಡ್ಸು ರಿಲೀಸ್ ಮಾಡ್ತಾ ಇರುತ್ತೆ ಅದು. ಸೊ ಅದೆಲ್ಲ ಒಂದೊಂದು ಸ್ವಲ್ಪ ಪರ್ಸೆಂಟೇಜ್ ಆಗಿದ್ದಕ್ಕೆ ಅಷ್ಟು ಫ್ಲೇವರ್ ಪ್ರೊಫೈಲ್ ಬರೋದು ಬಿಯರ್ಗೆ. ಆಮೇಲೆ ಮಾಲ್ಟದು ಬ್ರೇಕ್ ಡೌನ್ ಆಗಿರತ್ತಲ್ಲ ಶುಗರ್ಸು, ಎಲ್ಲ ಬ್ರೇಕ್ ಡೌನ್ ಆಗಲ್ಲ 100%. ಅದರಲ್ಲಿ ಒಂದು ಸ್ವಲ್ಪ ಅನ್ಫರ್ಮೆಂಟಬಲ್ ಶುಗರ್ಸ್ ಅಂತಾರೆ, ಅದು ಬಾಡಿ ಕೊಡುತ್ತೆ ಬಿಯರ್ಗೆ, ಸ್ವೀಟ್ನೆಸ್ ಕೊಡುತ್ತೆ. ಸೊ ಅದಿರುತ್ತೆ ಸ್ವಲ್ಪ. ಸೊ 8% ಆಲ್ಕೋಹಾಲು, ಇನ್ನು 1 to 2% ಬೇರೆ ಬೇರೆ ಕಾಂಪೌಂಡ್ಸು, 90% ನೀರಿರುತ್ತೆ. ಬಟ್ ಪ್ರೊಡಕ್ಷನ್ ಮಾಡೋವಾಗ ನಿಮಗೆ ನೀರು ತುಂಬ ಬೇಕು. ಯಾಕೆಂದರೆ ಇಟ್ ಇಸ್ ಹೈಲಿ ವಾಟರ್ ಇಂಟೆನ್ಸಿವ್. ಯಾಕೆಂದರೆ ನಾವು ನೀರಿಂದನೇ ಎಲ್ಲ ಅದು ಪದಾರ್ಥ ಬರೋದು, ಕ್ಲೀನಿಂಗ್ಗೆ ನೀರು ಬೇಕು, ಎಲ್ಲ ಒಳ್ಳೆ ಕ್ವಾಲಿಟಿ ನೀರಲ್ಲೇ ನಾವು ಎಲ್ಲ ಮಾಡಬೇಕಾಗುತ್ತೆ. ಅಂದಾಜು ಎಷ್ಟು ನೀರು ಯೂಸ್ ಆಗುತ್ತೆ ಒಂದು ಅದೇ ಇಷ್ಟು ಮಾಡೋಕ್ಕೆ ಒಂದು 3 ಪಟ್ಟು ನೀರು ಬೇಕಾಗತ್ತೆ. 3 times. 3 ಪಟ್ಟು ನೀರು ಬೇಕಾಗತ್ತೆ. ಇಲ್ಲದಿದ್ರೆ ಅದು ಆಗಲ್ಲ. ಬಟ್ ಎಲ್ಲ ಮನೆಯಲ್ಲೂ ನಾವು 3 ಜನ ಇದ್ದರೆ ಅದರದ್ದು ಎಷ್ಟು ಒಂದು 3000 ಲೀಟರ್ ಖರ್ಚು ಮಾಡ್ತಾರೆ ದಿವಸಕ್ಕೆ. BWSSB ಅವರು ಇದು ತೆಗೆದ್ರು ಎಷ್ಟು ಖರ್ಚಾಗತ್ತೆ ಒಂದು ಮನೆಯಲ್ಲಿ ಅಂದರೆ, ಒಂದು ನಾರ್ಮಲ್ ಮನೆಯಲ್ಲಿ 3 ಜನ ಇರೋಕ್ಕೆ ಪರ್ ಡೇ 3000 - 5000 ಲೀಟರ್ ಖರ್ಚು ಮಾಡ್ತಾ ಇರುತ್ತೆ ಒಂದು ಫ್ಯಾಮಿಲಿ. ಇದು ಏನೂ ಇಲ್ಲ, ಯಾಕೆಂದರೆ ಇದ್ರಲ್ಲಿ ರೀಪರ್ಪಸ್ ಆಗ್ತಾ ಇರತ್ತೆ, ರೀಸೈಕಲ್ ಮಾಡ್ತಾರೆ. ಅದು ಅದರಿಂದ ಸ್ಟೀಮ್ಗೆ ಹೋಗುತ್ತೆ, ಅದರಿಂದ ಪ್ಲಾಂಟ್ಸ್ಗೆ ವಾಟರ್ ಮಾಡ್ತಾರೆ. ಸೊ ದೊಡ್ಡ ಇಂಡಸ್ಟ್ರಿಗೆ ನೀವು ಮಾಡಬೇಕು ಅಂದರೆ, ದೊಡ್ಡ ಬ್ರೂರಿ ಸೆಟಪ್ ಮಾಡಬೇಕು ಅಂದರೆ 75% ಗ್ರೀನ್ ಏರಿಯಾ ಇಡಬೇಕು, 25% ಫ್ಯಾಕ್ಟ್ರಿ ಮಾಡಬೇಕು ನೀವು. ಓಕೆ. ಸೊ ದಟ್ ನೀವು ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಸೊ ಅಲ್ಲಿ ಜಾಸ್ತಿ ನೀರು ಯುಟಿಲೈಸೇಷನ್ ಇದ್ದರೂ ಅದರದ್ದು ತುಂಬ ಉಪಯೋಗ ಇದೆ. ಮನೇಲಿ ಸುಮ್ಮನೆ ಹೆಂಗೆ ಬೇಕೋ ಟ್ಯಾಪ್ ಬಿಡೋದು, ಎಲ್ಲೋ ಲೀಕ್ ಆಗ್ತಾ ಇರತ್ತೆ, ಅವೆಲ್ಲ ಸಖತ್ ಕಂಟ್ರೋಲ್ಡ್ ಇರುತ್ತೆ. ಹಂಗೆಲ್ಲ ಗೀಕೆಲ್ಲ ಇತ್ತು ಅಂದರೆ ಬಂದು ಫೈನ್ ಹಾಕ್ಬಿಡ್ತಾರೆ. ಓಕೆ. ಸೊ ಏನೇನು ನೀರು ಯೂಸ್ ಆಗುತ್ತೆ, ಏನೇನು ಬೈ ಪ್ರಾಡಕ್ಟ್ ಔಟ್ಕಮ್ ಬರುತ್ತೆ, ಅದು ನೀರು ಎಲ್ಲೋ ಒಂದ್ ಕಡೆ ಯೂಟಿಲೈಸ್ ಹಾಗೆ ಆಗಬೇಕು. ಹೌದು. ಇದಕ್ಕೆ ಅಂತ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ನೀರು ಈ ಟೈಪ್ ಇರಬೇಕು. ಸೊ ಫಾರ್ ಇನ್ಸ್ಟೆನ್ಸ್ ಇವಾಗ ನಮ್ಮ ವಾಟರ್ ಪ್ಯೂರಿಫೈರ್ ಇಂದ ಬರೋ ನೀರಿಂದ ನಾವು ಮಾಡೋಕ್ಕಾಗಲ್ಲ, ರೈಟ್? ಮಾಡ್ಬೋದು. ನಮಗೆ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ ಫಸ್ಟ್ ಮಾಡೋಕ್ಕೆ. ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು, ಆ ನೀರು ಟೆಸ್ಟ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು. ಅದೆಲ್ಲ ಸರಿ ಹೋಯ್ತು ಅಂದರೆ ಮಾಡ್ಬೋದು. ಈಗ ಎಷ್ಟೊಂದು ವೆರೈಟಿ ಬಿಯರ್ ಇದೆ ವರ್ಲ್ಡ್ ಓವರ್. ಅದು ಹೆಂಗೆ ಫಾರ್ಮ್ ಆಯಿತು ಅಂದರೆ, ಅಲ್ಲಿ ಮುಂಚೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನೀರಲ್ಲಿ ಏನೇನಿದೆ ಅಂತ ತಿಳ್ಕೊಳಕ್ಕೆ. ಆ ನೀರಿಂದ ಏನು ಬಿಯರ್ ಮಾಡೋಕ್ಕಾಗತ್ತೋ ಅದು ಮಾಡೋರು. ಅದರಿಂದ ಒಂದು ಸ್ಟೈಲ್ ಕ್ಯಾಟಗರಿ ಶುರುವಾಯಿತು. ಇದು BJCP ಸ್ಟ್ಯಾಂಡರ್ಡ್ಸ್ ಅಂತೀವಿ, ಬಿಯರ್ ಜಡ್ಜ್ ಸರ್ಟಿಫಿಕೇಷನ್ ಪ್ರೋಗ್ರಾಮಲ್ಲಿ ಇಷ್ಟು ಸ್ಟೈಲ್ ಗೈಡ್ಲೈನ್ಸ್ ಅಂತಿದೆ, ಇಷ್ಟೊಂದು ವೆರೈಟೀಸ್ ಇದೆ. ಸೊ ಅದರಲ್ಲಿ ಈಗ ಬೆಲ್ಜಿಯಮಲ್ಲಿ ಒಂದು ಬಿಯರ್ ಮಾಡಿದ್ರು ಅಂದರೆ,
ಬೆಲ್ಜಿಯಮ್ಮಲ್ಲಿ ಆಂಟ್ವರ್ಪ್ ಅಂತ ಜಾಗ ಇದೆ. ಅಲ್ಲಿ ಆ ನೀರು ಒಂದು ಸ್ಪೆಸಿಫಿಕ್ ಕ್ಯಾಲ್ಶಿಯಂ ಇಷ್ಟಿತ್ತು, ಮೆಗ್ನೀಷಿಯಂ ಇಷ್ಟಿತ್ತು, ಸಲ್ಫೇಟ್ಸು, ಕ್ಲೋರೈಡ್ಸು ಇಷ್ಟಿತ್ತು. ಅದು ಒಂದು ರೇಷಿಯೋಲಿತ್ತು. ಸೊ ಅದಕ್ಕೆ ಅದ್ರ ಪ್ರಕಾರನೇ ಒಂದು ಬಿಯರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರು. ಅದು ಹೆಂಗಾಯ್ತು ಅಂದರೆ, ಈ ಬಿಯರ್ ಮಾಡೋಕ್ಕೆ ಈ ಥರ ನೀರೇ ಬೇಕು. ಜರ್ಮನಿಯಲ್ಲಿ ಕೊಲೋನ್ ಅಂತಿದೆ, ಅಲ್ಲಿ Okay. ಕೋಲ್ಶ್ ಅಂತ ಮಾಡ್ತೀವಿ, ಕೋಲ್ಶ್ ಅಂತ ಮಾಡ್ತಾರೆ ಅವರು. ಸೊ ಅದು ಅಲ್ಲೇ ಮಾಡಬೇಕು ಆ ಬಿಯರ್ನ. ಆವಾಗ ಅಲ್ಲೇ ಮಾಡ್ಬೇಕು, ಯಾಕೆಂದರೆ ಅದೇ ನೀರು ಯೂಸ್ ಮಾಡಿಬಿಟ್ಟು ಮಾಡಬೇಕು. ಯಾಕೆಂದರೆ ಆ ನೀರ್ದು ಆ ಕ್ವಾಲಿಟಿಯಿಂದನೇ ಆ ಬಿಯರ್ ಆ ಫ್ಲೇವರು, ಆ ಟೇಸ್ಟ್ ಬರೋದು. ಆಮೇಲೆ UK ಬರ್ಟನ್ ಆನ್ ಟ್ರೆಂಟ್ ಅಂತಿದೆ. ಬರ್ಟನ್ ಆನ್ ಜಾಗ, ಅಲ್ಲಿ ತುಂಬ ಹಾರ್ಡ್ ವಾಟ್ರು. ಈಗ ಹೆಂಗೆ ಅಂದರೆ ಸ್ಕೇಲಿಂಗ್ ಆಗೋ ಥರ ಅಷ್ಟು ಹಾರ್ಡ್ನೆಸ್ ಇರುತ್ತೆ. ಬಟ್ ಅದಕ್ಕೋಸ್ಕರನೇ ಒಂದು ಪೇಲೇಲು ಆ ಥರ ಬಿಟರ್ ಬಿಯರ್ಸು ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅದು ಹಾಪ್ಸ್ ಅನ್ನೋದೊಂದು ಇಂಗ್ರೀಡಿಯೆಂಟ್ ಬಿಯರಲ್ಲಿ, ಅದು ಹೈಲೈಟ್ ಆಗುತ್ತೆ ಅದರಲ್ಲಿ. ಯಾಕೆಂದರೆ ಹಾರ್ಡ್ನೆಸ್ ಇದೆ, ಅಷ್ಟು ಕ್ಲೋರೈಡು ಇಲ್ಲ ಸಲ್ಫೇಟ್ ಇದೆ ಅಷ್ಟು ನೀರಲ್ಲಿ ಅಂದ್ಬಿಟ್ಟು ಅದು ಹೈಲೈಟ್ ಮಾಡೋದು, ಬಿಯರ್ದು ಬಿಟರ್ನೆಸ್ ಕ್ಯಾರೆಕ್ಟರಿಸ್ಟಿಕ್ ಹೈಲೈಟ್ ಮಾಡೋದು. ಸೊ ಆ ಥರ ಎಷ್ಟೊಂದು ಜಾಗದಲ್ಲಿ ಎಷ್ಟೊಂದು ಥರ ನೀರಿದೆ. ಅದ್ರ ಪ್ರಕಾರ ಅಲ್ಲಿ ಬಿಯರ್ ಮಾಡೋ ವಿಧಾನ ಆಗಿದ್ದಕ್ಕೆ ಅದು ಒಂದು ಗೈಡ್ಲೈನ್ಸ್ ಬಂತು. ಅದ್ರ ಥರನೇ ಬಿಯರ್ ಮಾಡಬೇಕು. ಈಗ ನಾನು ಜರ್ಮನ್ ಬಿಯರ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಅಂದರೆ, ನಾನು ನೀರನ್ನ ಆ ಜರ್ಮನ್ ಸ್ಟ್ಯಾಂಡರ್ಡ್ಗೆ ತಂದು ಆಮೇಲೆ ಬಿಯರ್ ಮಾಡಬೇಕು. ಈಗ ಜನರಲಿ ಫ್ರೂಟ್ ಜ್ಯೂಸಸ್ ಏನ್ ಬರುತ್ತೆ ಅದ್ರಲ್ಲಿ ಒಂದು ಸ್ಟೆಬಿಲೈಸರ್ ಅಂತ ಯೂಸ್ ಮಾಡ್ತಾರೆ. ಹೌದು. ಸೊ ಬಿಯರ್ ಅಲ್ಲಿ ಆ ತರನು ಮಾಡಕ್ಕಾಗಲ್ಲ. ಇಲ್ಲ, ನಾವು ಯೂಶಲಿ ಕ್ರಾಫ್ಟ್ ಬಿಯರಲ್ಲಿ ನಾವು ಏನು ಅಡಿಟಿವ್ಸ್ ಹಾಕಲ್ಲ. ಸ್ಟೆಬಿಲೈಸರ್ ಬೇಕಾಗೋದು ಅದು ಹಾಳಾಗತ್ತೆ ಪ್ರಾಡಕ್ಟ್, ಇಟ್ಸ್ ಮೋರ್ ಆಫ್ ಅ ಪ್ರಿಸರ್ವೇಟಿವ್. ಪ್ರಿಸರ್ವೇಟಿವ್ ಥರ. ಇಲ್ಲಿ ಸ್ಟೆಬಿಲೈಸರ್ಸ್ ಏನು ಬೇಕಾಗಲ್ಲ, ಯಾಕೆಂದರೆ ಇದರಲ್ಲಿ ನ್ಯಾಚುರಲಿ ಆಲ್ಕೋಹಾಲ್ ಇರುತ್ತೆ. ಆಮೇಲೆ pH ಅನ್ನೋದಿರುತ್ತೆ, ಒಂದು ವ್ಯಾಲ್ಯೂ. ನೀರು ನ್ಯೂಟ್ರಲ್ pH, ಸೋಪ್ ಇಂದ ಬರೋ ನೀರು ಆಲ್ಕಲೈನ್ pH, ಆಸಿಡ್ ಇರೋದು ಆಸಿಡಿಕ್ pH ಅಂತ. 7 ಇಸ್ ದ ನ್ಯೂಟ್ರಲ್ pH, 7. ಅದ್ರ ಕೆಳಗಡೆ ಏನೋ ಹೋಯ್ತು ಅಂದರೆ ಅಸಿಡಿಕ್ pH ಆಗುತ್ತೆ. 7ಗಿಂತ ಮೇಲೆ ಹೋಯ್ತು ಆಲ್ಕಲೈನ್ pH ಬರುತ್ತೆ. ಓಕೆ. ಸೊ 7ಗಿಂತ ಕಮ್ಮಿ ಇರೋದು ಅಸಿಡಿಕ್ pH ಇದ್ದರೆ ನಿಮಗೆ ನ್ಯಾಚುರಲಿ ಏನು ಕೊಳಿಯೋ ಥರ ಬ್ಯಾಕ್ಟೀರಿಯಾ ಮತ್ತು ಬೇರೆ ಏನೂ ಬೆಳೆಯೋಕ್ಕಾಗಲ್ಲ. ವೈರಸ್ ಅಂತೂ ಆಗೋದೇ ಇಲ್ಲ. ಸೊ ಈ ಕೊರೋನಾ ಸ್ಕೇರಿಂದ ಇದು ವೈರಸ್ ಇರುತ್ತೋ ಅದರಲ್ಲಿ, ಅವೆಲ್ಲ ಚಾನ್ಸೇ ಇಲ್ಲ. ಆಮೇಲೆ ಬಾಟಲ್ ಮಾಡೋರು ಯೂಶ್ವಲಿ ಪ್ಯಾಶ್ಚರೈಸ್ ಮಾಡ್ತಾರೆ. ಓಕೆ. ಈಗ ನಿಮ್ಮ ಹಾಲು ಹೆಂಗೆ ಪ್ಯಾಶ್ಚರೈಸ್ ಆಗಿ ಮನೆಗೆ ಬರುತ್ತೋ ಆ ಥರ ಪ್ಯಾಶ್ಚರೈಸ್. ಬಟ್ ಪ್ಯಾಶ್ಚರೈಸೇಷನ್ ಸ್ಟಾರ್ಟ್ ಆಗಿದ್ದೆ ಬಿಯರಿಂದ. ಹೌದಾ? ಬಿಯರ್ ಲೂಯಿಸ್ ಪ್ಯಾಶ್ಚರ್ ಇನ್ವೆಂಟ್ ಮಾಡಿದ್ದು ಪ್ಯಾಶ್ಚರೈಸೇಷನ್ ಟೆಕ್ನಿಕ್ಕು. ಬಟ್ ಅವ್ರು ಕಲ್ತಿದ್ದು ಹೆಂಗೆ, ಇದು ಯಾಕೆ ಬಿಯರ್ ಹಾಳಾಗ್ತಾ ಇದೆಯಲ್ಲ ಬೇರೆ ಕಂಟ್ರೀಸಲ್ಲಿ, ಅಲ್ಲಿಂದ ಇಲ್ಲಿ ಹೋಗೋವಾಗ ಬಾಟ್ಲಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾರು ಮೈಕ್ರೋ ಆರ್ಗಾನಿಸಮ್ ಬಗ್ಗೆ ಯಾರಿಗೂ ಐಡಿಯಾ ಇರಲಿಲ್ಲ. ಇವರು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನೇನೋ ಮೂವ್ ಆಗ್ತಾ ಇತ್ತು. ಇದು ಫರ್ಮೆಂಟ್ ಆಗೋದೇ ಈಸ್ಟಿಂದ, ಹಾಳಾಗೋದೇ ಇನ್ನೊಂದರಿಂದ ಅಂತೆಲ್ಲ ತಿಳ್ಕೊಂಡ್ಮೇಲೆ, ಫರ್ಮೆಂಟೇಷನ್ ಆದಮೇಲೆ ನಾವು ಇದನ್ನು ಸ್ಟಾಪ್ ಮಾಡಬೇಕು, ಕೊಳಿಯೋದನ್ನು ಬೇರೆದನ್ನು ಸ್ಟಾಪ್ ಮಾಡೋಕ್ಕೆ ನಾವು ಪ್ಯಾಶ್ಚರೈಸ್ ಮಾಡಬೇಕು. ಅಂದರೆ ಹೆಂಗೆ ಪ್ಯಾಶ್ಚರೈಸೇಷನ್ ಏನಕ್ಕೆ ಅಂದರೆ, ನಾವು ಕುದಿಸ್ಬಿಟ್ರೆ ಅದು ಸ್ಟೆರ್ಲೈಸ್ ಆಗುತ್ತೆ. ರೈಟ್. ಸ್ಟೆರ್ಲೈಸ್ಗಿಂತ ಒಂದು ಸ್ಟೆಪ್ ಕೆಳಗಡೆ ಪ್ಯಾಶ್ಚರೈಸೇಷನ್. ಚೆನ್ನಾಗಿ ಕುದಿಸಿದ್ರೆ ಎಲ್ಲ ಸತ್ತೋಗುತ್ತೆ. ಬಟ್ ಪ್ಯಾಶ್ಚರೈಸೇಷನ್ ಏನಾಗುತ್ತೆ, ನಿಮ್ಮ ಫ್ಲೇವರು ಅವೆಲ್ಲ ಇಂಟ್ಯಾಕ್ಟ್ ಇರುತ್ತೆ, ನಿಮ್ಮದು ಫ್ಲೇವರ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಲ್ಲ. ಬಟ್ ಎಷ್ಟೇ ಆದರೂ ಸ್ವಲ್ಪ ಲಾಸ್ ಇದ್ದೇ ಇರುತ್ತೆ. ಅದರಿಂದನೇ ಬಿಯರ್ ಟೇಸ್ಟ್ ಬರೋದು. ಟೇಸ್ಟ್ ಅಲ್ಲ, ಅದರಿಂದ ಲಾಸ್ ಇರುತ್ತೆ, ಲಾಸ್ ಇದ್ದೇ ಇರುತ್ತೆ. ಫ್ಲೇವರ್ ಪ್ರೊಫೈಲ್ ಲಾಸ್ ಇದ್ದೇ ಇರುತ್ತೆ. ಅದಕ್ಕೆ ಪ್ಯಾಕೇಜಿಂಗಲ್ಲಿ ಬಿಯರ್ ಚೇಂಜ್ ಆಗೇ ಆಗುತ್ತೆ. ಸೊ ಅದರಲ್ಲಿ ಬೇರೆ ಬೇರೆ ಪ್ರಾಸೆಸಸ್ ಇನ್ವಾಲ್ವ್ ಆಗುತ್ತೆ. ಪ್ಯಾಶ್ಚರೈಸೇಷನ್ ಮಾಡಬೇಕು, ಫಸ್ಟ್ ಫಿಲ್ಟ್ರೇಷನ್ ಎಲ್ಲ ಆಗಬೇಕು, ಕ್ಲಿಯರ್ ಆಗಬೇಕು ಅದು. ಯಾಕೆಂದರೆ ನಮ್ಮ ಈಸ್ಟ್ ತಿನ್ನತ್ತಲ್ಲ, ಅದು ಶುಗರ್ ಅಂಶ ಅದೇನಾದರೂ ಇದ್ದು ಬಿಯರಲ್ಲಿ, ಅದೇನಾದರೂ ಪ್ಯಾಶ್ಚರೈಸ್ ಆಗೋವಾಗ ರಪ್ಚರ್ ಆಯಿತು ಅಂದರೆ ಅದ್ರದ್ದು ಕಹಿ ಅಂಶ ಬಂದ್ಬಿಡುತ್ತೆ ಬಿಯರ್. ಸೊ ಅದನ್ನು ಅವೆಲ್ಲ ತೆಗಿಬೇಕು ನಾವು. ಅದು ತೆಗಿಯೋವಾಗ ಫಿಲ್ಟ್ರೇಷನ್ ಮಾಡೋವಾಗ ನಿಮ್ಮ ನ್ಯೂಟ್ರಿಯೆಂಟ್ಸು, ಫ್ಲೇವರು ಎಲ್ಲ ಫಿಲ್ಟರ್ ಆಗಿಬಿಡುತ್ತೆ. ಫಿಲ್ಟ್ರೇಷನ್ ಅಂದರೆ ಅದಕ್ಕೆ ಬರೀ ಇದನ್ನು ಮಾತ್ರ ತೆಗಿಬೇಕು ಅನ್ನೋದಿರಲ್ಲ, ಎಲ್ಲ ಫಿಲ್ಟರ್ ಆಗಿಬಿಡುತ್ತೆ. ರೈಟ್. ಸೊ ಅದು ಕಮರ್ಷಿಯಲ್ ಬಿಯರ್ಸ್ ಏನಾಗುತ್ತೆ, ಫುಲ್ ಫಿಲ್ಟ್ರೇಷನ್ ಮಾಡಿಬಿಡ್ತಾರೆ. ನಿಮ್ಗೆ ಆಲ್ಕೋಹಾಲ್ ಇದ್ದೇ ಇರುತ್ತೆ, ಫಿಸ್ ಇದ್ದೇ ಇರುತ್ತೆ, ಸ್ವಲ್ಪ ಅಮೌಂಟು ಆ ಫ್ಲೇವರ್ ಮಾಲ್ಟಿಂದ ಬಂದೇ ಬರುತ್ತೆ. ಬಟ್ ಅದು ಮಾಡಿದಾಗ ನಿಮ್ಗೆ ಎಷ್ಟೊಂದು ಲಾಸಸ್ ಇರುತ್ತೆ. ಸೊ ಅದಕ್ಕೆ ಡಿಸೈನ್ ಮಾಡೋವಾಗಲೇ ಬೇರೆ ಥರ ಬಿಯರ್ ಡಿಸೈನ್ ಮಾಡಬೇಕು. ಪ್ಯಾಶ್ಚರೈಸ್ ಮಾಡೋಕ್ಕೆ ಬಿಯರ್ ಡಿಸೈನೇ ಬೇರೆ ಇರುತ್ತೆ, ಆ ವಾಟರೇ ಬೇರೆ ಇರುತ್ತೆ. ಸೊ ಅಷ್ಟೊಂದೆಲ್ಲ ಡೆಪ್ತ್ ಇರುತ್ತೆ ಅದರಲ್ಲಿ, ಅಷ್ಟು ಸೈಂಟಿಫಿಕ್ ತುಂಬ ಆಗುತ್ತೆ. ಸೊ ಆ ಎಂಡ್ ಆಫ್ ದ ಡೇ ಏನು ಹೇಳ್ತಾ ಇದ್ದೆ ಅಂದರೆ, ಪ್ಯಾಶ್ಚರೈಸೇಷನ್ ಸ್ಟಾರ್ಟ್ ಆಗಿದೆ ಬಿಯರಿಂದ, ಅದರಿಂದ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಹೋಯ್ತು. ಅಂದರೆ ಈ ಹಾಲ್ಗೆ ಅಲ್ಲಿ ಇಲ್ಲಿಗೆ ಪ್ಯಾಶ್ಚರೈಸೇಷನ್ ಅರ್ಥ ಆಗಿದ್ದೆ ಆವಾಗ. ಸೊ ಅದು ಮಾಡಿದ್ರೆ ನಿಮ್ಮದು ಬಿಯರ್ ಹಾಳಾಗಲ್ಲ. ಅದು ಫುಲ್ ಬಾಟ್ಲೇ ಪ್ಯಾಶ್ಚರೈಸ್ ಆಗಿಬಿಡುತ್ತೆ. ಬಾಟ್ಲು ಹೀಟಲ್ಲಿ ಹೋಗುತ್ತೆ
ವಿತ್ ಕ್ಯಾಪ್ ಬಿಯರ್ ಎಲ್ಲ ಅವಾಗೆಲ್ಲ ಅದ್ರೊಳಗೆ ಫುಲ್ ಇರೋದೆಲ್ಲ ಪ್ಯಾಸ್ಚರೈಸ್ ಆಗ್ಬೋದು ಸೊ ನಿಮಗೆ Clean ಆಗುತ್ತೆ ಹಾಳಾಗಲ್ಲ basically. ಅಂತ